ಆದ್ರೆ ವಿವಾಹ ಮದ್ವೆ ಅನ್ನೋ ಕಾನ್ಸೆಪ್ಟ್ ಬಂದಾಗ ಅವರ ಆಯ್ಕೆಗಳಿಗೆ ಅಥವಾ ಅವ್ರಿಗೆ ಯಾವ ತರ ಸೆಟ್ ಆಗ್ತಾರೆ ಅನ್ನೋದನ್ನ ಅನಲೈಸ್ ಮಾಡೋದ್ರಲ್ಲಿ ಪೇರೆಂಟ್ಸು ಸೋಲ್ತಾರೆ, ಮತ್ತೆ ಈ ಕಡೆ ನಾವುಗಳು ಸೋತಿರ್ತೀವಿ. ಮೈಂಡ್ ಸೆಟ್ ಅನ್ನ ಒಂದು 18, 19, 20 ಬಂದಾಗ ನಾವೆಲ್ಲರೂ ರೂಢಿಸ್ಕೊಳ್ಬೇಕು. ಹಾಗೆ ರೂಢಿಸ್ಕೊಂಡು ಎಲ್ಲಾ ತರದಲ್ಲೂ ನನ್ನ ಪ್ರೊಫೆಷನ್ಗೆ ಎಷ್ಟೊಂದು ವಿಚಾರ ಇವಾಗ ಇವರು ಬ್ಲಡ್ ಪಾಯಿಂಟ್ ಆಫ್ ವ್ಯೂ ಹೇಳಿದ್ರು, ಅದು ಸಿನಿಮಾದಲ್ಲಿ ಕನೆಕ್ಟ್ ಆಗಿದೆ. ಯಂಗರ್ ಜನರೇಷನ್ ವೈಸ್ ಏಜ್ ವೈಸ್ ಮಾತಾಡಿದ್ರು, ಅದು ಸಿನಿಮಾದಲ್ಲಿ ಕನೆಕ್ಟ್ ಆಗಿದೆ. ಒಂದು ಓಪನ್ ಆಗಿ ನನಗೆ ಗೊತ್ತಿರೋ ಎಷ್ಟು ಮಟ್ಟಿಗೆ ಇದು ಸರಿ ಹೋಗುತ್ತೆ. ನಿಮ್ ಲವ್ ಇನ್ನೊಂದ್ಸರಿ ಫೇಲ್ಯೂರ್ ಆಗ್ಬಾರ್ದು, ನಿಮ್ ಲೈಫ್ ಅಲ್ಲಿ ಲವ್ ಫೇಲ್ಯೂರ್ ಆಗ್ಬಾರ್ದು ಅಂದ್ರೆ ಲವ್ ಮ್ಯಾಟರ್ ನೋಡಿ ಅಂತ ಹೇಳ್ತೀವಿ. ಇದೆ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಲವ್. ಇವತ್ತು ನಾವು ಸತತವಾಗಿ ಬಯಸ್ತಾ ಇರೋದು, ಬೇಡ್ತಾ ಇರೋದು ದೇವ್ರ ಹತ್ರ ಪ್ರೀತಿನೇ. ಸ್ಕೂಲಲ್ಲಿ ಲವ್ ಮಾಡಿರ್ತಾರೆ, 8ನೇ 9ನೇ ಕ್ಲಾಸ್ ಅಲ್ಲಿ ಅಟ್ರಾಕ್ಷನ್ ಆಗಿರುತ್ತೆ, ಇನ್ಫ್ಯಾಕ್ಚುಯೇಷನ್ ಆಗಿರುತ್ತೆ. ಅದನ್ನೇ 8ನೇ 9ನೇ ಕ್ಲಾಸ್ ಅಲ್ಲಿ ನಾನು ಲವ್ ಮಾಡ್ಬಿಟ್ಟಿದ್ದೀನಿ ಗುರು, ಲೈಫ್ ಟೈಮ್ ಇವಳೇನೆ ಅಂತ ಬಂದಿದ್ದಾರೆ. ಆಗು ಹೋಗುಗಳು ಸೆಟ್ ಆಗುತ್ತಾ ಇಲ್ವಾ ಇದನ್ನ ಯಾವ್ದನ್ನು ಯೋಚನೆ ಮಾಡಿರಲ್ಲ. ಆಮೇಲೆ ಆಗುವಂತ 18, 19 ಇಯರ್ಸ್ ಈ ಟೈಮ್ ನ ಲವ್ ಬೇರೆ ತರ ಇರುತ್ತೆ. ಈ ಟೈಮ್ ಅಲ್ಲಿ ಅಟ್ರಾಕ್ಷನ್ಸ್ ಹಿಂಗಿದಾಳೆ, ಉದ್ದ ಹೋಗಿದ್ಯಾ, ಬೆಳ್ಳಗಿದ್ದಾಳ, ಸಣ್ಣಕ್ಕಿದ್ದಾಳ, ಹುಡುಗ, ಈ ತರದ್ ನೋಡಿ ಆ 18, 19 ಇಯರ್ಸ್ ಅಲ್ಲಿ ಅಟ್ರಾಕ್ಷನ್ಸ್ ಆಗುತ್ತೆ. ಈ ಎರಡೂ ಲವ್ ಗಳಿರುತ್ತಲ್ವಾ, ಹೆಚ್ಚು ಇವತ್ತು ಬ್ರೇಕ್ ಆಗ್ತಿರೋದು, ವಿಚ್ಛೇದನಕ್ಕೊಳಗಾಗ್ತಿರೋದು ಈ ತರಹದ ಪ್ರೇಮ ಪ್ರಸಂಗಗಳು. ಅದಾದ ನಂತರನು ಆಗುವಂತಹ ಲವ್ಗಳು, ಒಂದಷ್ಟು ಜನ ದುಡ್ಡಿಗೋಸ್ಕರ ತುಂಬಾ ಚೆನ್ನಾಗಿ ವೆಲ್ ಸೆಟಲ್ಡ್ ಇದಾನ ಹುಡುಗ, ಎಕನಾಮಿಕಲಿ ತುಂಬಾ ಚೆನ್ನಾಗಿದ್ದಾನ, ಓಕೆ ಫೈನ್ ಪ್ರಪೋಸ್ ಮಾಡಿದ್ದಾನೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತಾನೋ, ಅಥವಾ ರೆಗ್ಯುಲರ್ಲಿ ಮನೆಯಲ್ಲಿ ಅರೇಂಜ್ ಮಾಡಿರುವಂತಹ ಮದ್ವೆಗಳು. ಗೌರ್ಮೆಂಟ್ ಜಾಬ್ ಇದೆ, 10 ಎಕರೆ ಜಮೀನಿದೆ, ಚೆನ್ನಾಗವ್ರೆ ಮನೆ ಕಡೆ ಮಾಡ್ಬಿಡದ ಅಳ್ಬಿಡವ ಅಂತ ಸೆಕೆಂಡ್ ಕೆಲವರು ಪೇರೆಂಟ್ಸ್ ಮೆಂಟಾಲಿಟಿ ಇರುತ್ತೆ, ಮಾಡ್ಬಿಡೋದು. ಓ ನನ್ ಮಗಳು ಇನ್ನೊಬ್ರು ಲವ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಅವ್ರಿಗೊಂದಿಷ್ಟು ಹಿಂಟ್ ಸಿಕ್ಬಿಟ್ರು ಸಾಕು, ಓ ಯಾರನ್ನೋ ಇಷ್ಟಪಡ್ತವ್ರೆ ಅಂತ ಅಂದ್ಬಿಟ್ಟು ಇನ್ನೊಂದೊಂದು 10 ಸಂಬಂಧ ತಗೊಂಡ್ಬಂದ್ಬಿಡ್ತಾರೆ. ಇವತ್ತಿನ ಕಾಲದಲ್ಲಿ ಮೈಂಡ್ ಸೆಟ್ ಗಳನ್ನ ಚೇಂಜ್ ಮಾಡ್ಕೊಳ್ಬೇಕು. ನನ್ ಮಗಳು ನನ್ ಮಗ, ನೀವು ಇಡೀ ಜೀವನ ಯಾರಿಗೋಸ್ಕರ ದುಡ್ದಿರ್ತೀರಾ? ನಿಮ್ ಮಕ್ಳುಗಳಿಗೋಸ್ಕರನೇ ದುಡ್ದಿರ್ತೀರಾ, ಅವ್ರಿಗೋಸ್ಕರನೇ ಜಮೀನ್ ಮಾಡಿರ್ತೀರಾ, ಆಸ್ತಿ ಮಾಡಿರ್ತೀರಾ, ಅಥವಾ ಅದಲ್ಲದೆ ಹೋದ್ರು ಅವ್ರನ್ನ ಓದ್ಸೋದಕ್ಕೆ, ಅವ್ರದೊಂದು ಬದುಕು ಕಟ್ಟೋದಕ್ಕೆ ಇಡೀ ಜೀವನ ಸವಿಸ್ಬಿಟ್ಟಿರ್ತಾರಪ್ಪ ಅಮ್ಮ. ಆದ್ರೆ ವಿವಾಹ ಮದ್ವೆ ಅನ್ನೋ ಕಾನ್ಸೆಪ್ಟ್ ಬಂದಾಗ ಅವರ ಆಯ್ಕೆಗಳಿಗೆ ಅಥವಾ ಅವ್ರಿಗೆ ಯಾವ ತರ ಸೆಟ್ ಆಗ್ತಾರೆ ಅನ್ನೋದನ್ನ ಅನಲೈಸ್ ಮಾಡೋದ್ರಲ್ಲಿ ಪೇರೆಂಟ್ಸು ಸೋಲ್ತಾರೆ, ಮತ್ತೆ ಈ ಕಡೆ ನಾವುಗಳು ಸೋತಿರ್ತೀವಿ. ನಮ್ಗೆ ಯಾರು ಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂತ ಮೈಂಡ್ ಸೆಟ್ ಅನ್ನ ಒಂದು 18, 19, 20 ಬಂದಾಗ ನಾವೆಲ್ಲರೂ ರೂಢಿಸ್ಕೊಳ್ಬೇಕು. ಹಾಗೆ ರೂಢಿಸ್ಕೊಂಡು ಎಲ್ಲಾ ತರದಲ್ಲೂ ನನ್ನ ಪ್ರೊಫೆಷನ್ಗೆ, ನನ್ನ ಹಾಬೀಸ್ಗಳಿಗೆ, ಅಥವಾ ನನ್ನ ಮನಸ್ಥಿತಿಗೆ ಇವನು ಅಥವಾ ಇವಳು ಸೂಟ್ ಆಗ್ತಾಳ ಅನ್ನೋದನ್ನ ಯೋಚನೆ ಮಾಡಿನೇ ನಾವು ನಮ್ಮ ಪಾರ್ಟ್ನರ್ಗಳನ್ನ ಚೂಸ್ ಮಾಡ್ಕೊಳ್ಬೇಕು. ಇನ್ಫ್ಯಾಕ್ಚುಯೇಷನ್, ಅಟ್ರಾಕ್ಷನ್ ಅಥವಾ ಕಮಿಟ್ಮೆಂಟ್ ಅಂತೆಲ್ಲ ಹೋದ್ರೆ ಇಡೀ ಜೀವನ ನರಕ ಯಾತನೆಯನ್ನ ಅನುಭವಿಸ್ಬೇಕಾಗತ್ತೆ. ಇವತ್ತು ಯಾರೋ ಒಂದು ಹೆಣ್ಮಕ್ಳು ಆಕೆ ಜೊತೆ ಏನೋ ಆಗ್ಬಾರ್ದಾಗಿರುತ್ತೆ, ಹಂಗಂತ ಗಂಡ ಬಿಟ್ಟಾಗ ಅವಳನ್ನ ನೋಡೋ ದೃಷ್ಟಿಕೋನ ಎಷ್ಟೇ ಕೆಟ್ಟದಾಗಿರುತ್ತೆ. ಒಂಥರ ಮಾತಾಡೋ ರೀತಿ, ಯಾಕೆ ನೋಡೋ ರೀತಿ, ಅವ್ರ ಶುಭ ಕಾರ್ಯಗಳಿಗೆ ಅವ್ರು ಬಂದ್ರೆ ನೋಡೋ ರೀತಿ, ಇವೆಲ್ಲ ಅದು ಹೆಣ್ಮಕ್ಳು ನಮ್ಗೆ ಅರ್ಥ ಆಗುತ್ತೆ. ಬೇಕು ಅಂತ ಮಾಡಿಸ್ಕೊಂಡ್ ಬಂದಿರ್ತಾಳ ಹಂಗೆ, ಅಥವಾ ಬೇಕು ಅಂತ ಆಗಿರುತ್ತೆ, ಇಲ್ವಲ್ಲ ಏನೋ ಸಮಯಕ್ಕಾಗಿರುತ್ತೆ. ಆಮೇಲೆ ನಾವ್ ಹಿಂಗೆ ಡಿವೋರ್ಸ್ಗಳು ತಗೋಬೇಡಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಹಿಂಸೆನೂ ಪ್ರಚೋದನೆ ಕೊಡಬಾರ್ದು, ತಡ್ಕೊಳ್ಳಿ ಅನ್ನೋದನ್ನು ಹೇಳ್ಬಾರ್ದು. ಹೌದು, ಆದ್ರೆ ನಿಮಗ್ ಹೊಂದಾಣಿಕೆ ಆಗ್ತಾ ಇದ್ರೆ, ಎಲ್ಲವೂ ಸರಿ ಇದ್ರೆ ಮಾತ್ರ ಸಂಸಾರ ನಡೆಸಿ. ಇಲ್ವಾ ನಿಮ್ಮ ದಾರಿಗಳನ್ನ ಚೂಸ್ ಮಾಡ್ಕೊಳ್ಳಿ. ಆ ದಾರಿಗಳಲ್ಲಾದ್ರೂ ಅಟ್ಲೀಸ್ಟ್ ಇಲ್ಲಿ ತಿಂದಿರೋ ಪೆಟ್ಟನ್ ಮತ್ತೆ ತಿನ್ನಕ್ ಹೋಗ್ಬೇಡಿ. ನಿಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಿರ್ಧಾರ ಮಾಡಿ. ನಿಮ್ ಮನ್ಸೇನ್ ಹೇಳುತ್ತೆ, ಜೊತೆಗೆ ನಿಮ್ಮ ಮೆದುಳು ಏನ್ ಹೇಳುತ್ತೆ, ಇವೆರಡನ್ನೂ ಕೇಳ್ಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಬದುಕಿನ ಲವ್ ಮ್ಯಾಟರ್ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಬಟ್ ನಮ್ದು ಅದು ಹೆಂಗೆ ಅಂದ್ರೆ ನಮ್ ಸರ್ಕಲ್ ಹೆಂಗೆ ಇದಾರೆ ಅಂದ್ರೆ, ಈಗ ಜನಗಳು ನಾವು ಚೂಸ್ ಮಾಡ್ಕೊಳ್ಳೋ ಜನಗಳು ಅಥವಾ ನಮ್ಗೆ ಕನೆಕ್ಟ್ ಆಗೋ ಜನಗಳು ಹೆಂಗೆ ಅಂತಂದ್ರೆ, ನಾವಿಬ್ರು ಸೇಮ್ ವೇವ್ಲೆಂತ್ ಅಲ್ಲಿ ಇರ್ಲೇಬೇಕು. ಇಲ್ದಿದ್ರೆ ನೀವು ವೇವ್ಲೆಂತ್, ಈಗ ನಾವ್ ಇಷ್ಟೊತ್ತವರೆಗೂ ಮಾತಾಡಿದ ಒಂದ್ ಪಾಯಿಂಟ್ ಏನಂದ್ರೆ ವೇವ್ಲೆಂತ್, ಅವಳೇನೇ ಕೆಲಸ ಮಾಡ್ಲಿ, ಅವಳೇನೇ ಕೆಲಸ ವೇವ್ಲೆಂತ್ ಮ್ಯಾಚ್ ಆಗೋಗ್ಬಿಡುತ್ತೆ ಅಂದ್ರೆ ಮುಗೀತು ಅಂತ ಅಂದ್ಬಿಟ್ಟು. ಸೊ ನನಗೆ ನಮ್ಮ ಫ್ರೆಂಡ್ ಸರ್ಕಲ್, ನನಗೆ ಲವ್ಗಿಂತ ಜಾಸ್ತಿ ಫ್ರೆಂಡ್ ಸರ್ಕಲ್ ಇರೋ ಸೇಮ್ ವೇವ್ಲೆಂತ್ ಅಲ್ಲಿ ಇರೋದ್ರಿಂದ ನನಗೆ ನನ್ನ ಇಡೀ ಸಿನಿಮಾದಲ್ಲಿ ಇಂಥ ಕಂಟೆಂಟ್ಗಳು ಆದ್ರೆ ಗೊತ್ತಿಲ್ಲದೆ ಶೂಟ್ ಆಗೋಗ್ಬಿಟ್ಟಿದೆ ಇದೆಲ್ಲ. ಇಟ್ ಇಸ್ ನಾಟ್ ನೆಸೆಸರಿ. ಇಷ್ಟು ಅಂದ್ರೆ ನಾವ್ ಇಷ್ಟು ಡೆಪ್ತ್ ಆಗಿ ಹೋಗಿಲ್ದೆ ಇದ್ರು ಎಷ್ಟೊಂದು ವಿಚಾರ ಇವಾಗ ಇವರು ಬ್ಲಡ್ ಪಾಯಿಂಟ್ ಆಫ್ ವ್ಯೂ ಹೇಳಿದ್ರು, ಅದು ಸಿನಿಮಾದಲ್ಲಿ ಕನೆಕ್ಟ್ ಆಗಿದೆ. ಯಂಗರ್ ಜನರೇಷನ್ ವೈಸ್ ಏಜ್ ವೈಸ್ ಮಾತಾಡಿದ್ರು,
ಅದು ಸಿನಿಮಾದಲ್ಲಿ ಕನೆಕ್ಟ್ ಆಗಿದೆ. ಸೊ ಎಲ್ಲ ಆಸ್ಪೆಕ್ಟ್ಸ್ ಗಳು ಸಮ್ವೇರ್ ಆ ಸಿನಿಮಾ ಬಿಲ್ಡ್ ಆಗಿರೋದು ಇದೆಯಲ್ಲ, ಆ ಎಂಟೈರ್ ಇವಾಗ ಲಾಸ್ಟಿಗೆ ಏನ್ ಕನ್ಕ್ಲೂಡ್ ಮಾಡೋದು ಲವ್ ಮ್ಯಾಟ್ರು ಅಂತ ಅಂದ್ಬಿಟ್ಟು ಅದ್ ಲವ್ ಮ್ಯಾಟರ್ ಕನ್ಕ್ಲೂಷನ್ ಅದು ಬಂದೇ ಬರುತ್ತೆ. ಸೊ ಲಕಿಲಿ ನಾವು ಕವರ್ ಮಾಡ್ಕೊಳಕ್ ಹೊರಟಿರೋ ಕಾನ್ಸೆಪ್ಟ್ಸ್ ಏನಿದೆ, ಇಟ್ ವಿಲ್ ಬಿ ಅಪೀಲಿಂಗ್ ಪ್ರತಿಯೊಂದು ಏಜಿನ ಜನಕ್ಕೂ. ಇವಾಗ ನಾನ್ ಹೇಳೋದು ಒಂದು ಓಪನ್ ಆಗಿ ನನಗೆ ಗೊತ್ತಿರೋ ಎಷ್ಟು ಮಟ್ಟಿಗೆ ಇದು ಸರಿ ಹೋಗುತ್ತೆ. ನಿಮ್ಗೆ ಲವ್ ಇನ್ನೊಂದ್ಸರಿ ಫೇಲ್ಯೂರ್ ಆಗ್ಬಾರ್ದು, ನಿಮ್ ಲೈಫ್ ಅಲ್ಲಿ ಲವ್ ಫೇಲ್ಯೂರ್ ಆಗ್ಬಾರ್ದು ಅಂದ್ರೆ ಲವ್ ಮ್ಯಾಟರ್ ನೋಡಿ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಕೆಲವರು ಲೈಫೇ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇಡೀ ಲೈಫೇ ಹೋಗಿರುತ್ತೆ. ತುಂಬಾ ಎಕ್ಸಾಂಪಲ್ಸ್ ಇತ್ತೀಚೆಗೂ ನಾವು ಇಲ್ಲ ಅಂತ ಹೇಳ್ಕೊಂಡ್ಬಿಡ್ತೀವೇನೋ, ಲವ್ ಅನ್ನೋದಿಲ್ಲ ಬಿಡು. ಎಷ್ಟೋ ಜನ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು, ಲವ್ ಎಲ್ಲ ಯಾವ್ದು ಗುರು, ನೀನ್ ಇನ್ನ ಬಂದ್ ಯಾವ ಕತೆ ಹೇಳ್ತೇವೆ ನಡಿ ಸೈಡಿಗೆ ಅನ್ನೋ ತರನೇ ಮಾತಾಡ್ತಾರೆ. ಆಯ್ತಾ ಸರ್, ಒಂದು ಹಶ್ವಾಗತ್ತೆ ನಮಗೆ. ಹಶ್ವಾದಾಗ ಒಂದು ಊಟ ತಿನ್ನಕ್ ಒಂದು ಲಿಮಿಟ್ ಇರುತ್ತೆ. ಅಂಡರ್ ತಿಂದ್ರು ನಮ್ಗೆ ಇನ್ನ ಹಶ್ವ ಇರುತ್ತೆ. ಸರಿಯಾಗಿ ತಿಂದ್ರೆ ಮಾತ್ರ ತೃಪ್ತಿ ಅನ್ನೋದಾಗೋದು, ಇಲ್ಲ ಓವರ್ ತಿಂದ್ರೆ ಹೊಟ್ಟೆ ಉಗುಳಿಸ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಸೊ ಇದು ಗಾತ್ರ ಪಾತ್ರದ ವಿಚಾರ. ಲವ್ ಅನ್ನೋದು ಒಂದು ಎಮೋಷನ್ ಇದೆಯಲ್ಲ, ಅದು ಗಾತ್ರ ಪಾತ್ರದ ವಿಚಾರ. ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್. ನಾವು ಕೆಲವುದು ತ್ಯಾಗ ಮಾಡಬೇಕು, ಕೆಲವುದು ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಕೆಲವುದು ಎಕ್ಸೆಸ್ ಮಾಡಬೇಕು. ಇದೆಲ್ಲದ ಒಂದು ಸಮ್ಮಿಶ್ರ ಲವ್ ಇದೆ. ಬಟ್ ನಮ್ಗೆ ಅದು ಗೊತ್ತಾಗ್ತಿಲ್ಲ ಇವತ್ತು. ನಾವ್ ಹೆಂಗಾಗಿ ಹೋಗ್ಬಿಡಿದೀವಿ, ಗಜ ಬಜ ತಿಂತೀವಿ ಇಲ್ವಾ, ಫಾಸ್ಟಿಂಗ್ ಮಾಡ್ತೀವಿ, ಇವೆಲ್ಲ ಮಾಡ್ಕೊಂಡು ನಮ್ಗೇನ್ ಆಗೋಗ್ಬಿಡಿ ಲವ್ ಇಲ್ಲ ಬಿಡಿದ್ರು, ನೀವು ಯಾರೋ ಲವ್ ಮ್ಯಾಟರ್ ಅಂತ ಹೇಳ್ತಾರೆ. ಇಲ್ಲ, ಸಿ ದ ಒನ್ ಆಫ್ ದಿ ಕ್ರೇಜಿಯಸ್ಟ್ ಥಿಂಗ್ ಟು ಫೀಲ್ ಇನ್ ಲೈಫ್ ಇದೆಯಲ್ಲ, ಅದೇ ಈಗ ನಮ್ಗೆ ದೇವ್ರು ನಮ್ದು ಅಂತ ಒಂದು ಸೆಟ್ ಆಫ್ ಇದ್ ಮಾಡ್ಬಿಟ್ಟಿದ್ದಾನೆ. ಅಪ್ಪ ಅಮ್ಮ ನಾವ್ ಯಾವ್ದೇ ಕಾರಣಕ್ಕೂ ಚೇಂಜ್ ಮಾಡಕ್ಕಲ್ಲ. ಯಾವ್ದಾದ್ರು ಅಪ್ಪ ಅಮ್ಮಗೆ ಇವತ್ತು ತೆಗೆದುಬಿಡಿ, ಅಂಬಾನಿ, ಟಾಟಾ, ಇನ್ನ XYZ ABCD ಎಲ್ಲಾರು ನಿಲ್ಸ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ನಿಲ್ಸಿದ್ರಿ ಇವತ್ತು ನೀವು, ನಿಮ್ಗೆ ಯಾರು ನೆಕ್ಸ್ಟ್ ಜನ್ಮದ ನಿಮ್ಗೆ ಅಪ್ಪ ಅಮ್ಮ ಬೇಕು ಅಂದ್ರೆ ಯಾರನ್ನ ನೀವು ಸೆಲೆಕ್ಟ್ ಮಾಡ್ತೀರಾ? ಇವರೇ ಬೇಕು ಅಂತ ಹೇಳ್ತೀವಿ. ಹೆಂಗಿರುತ್ತದು? ಅದು ಇದಕ್ಕೆ ಹೆಂಗ್ ಕನೆಕ್ಟ್ ಆಗ್ತಾರೆ ಈ ಪಾಯಿಂಟ್ಗೆ? ನನಗೆ ಅಂಬಾನಿನೂ ಬೇಕು ಅಂತ ಹೇಳ್ಬೋದು, ಏನ್ ಬೇಕಾದ್ರೆ ಹೇಳ್ಬೋದು. ಅದಕ್ಕೆ GS ಶಿವರುದ್ರಪ್ಪ ಅವರು ಒಂದು ಒಳ್ಳೆ ಪದ್ಯ ಹೇಳ್ತಾರೆ. ನಾವು ತುಂಬಾ ಡೆಫಿನೇಷನ್ಸ್ ಗಳನ್ನ ತಗೊಂಡ್ಬಿಡ್ತಾ ಇದೀವಿ. ಆ ಡೆಫಿನೇಷನ್ ಬಂದೇ ಎಲ್ಲೋ ಇವತ್ತು ನಮ್ಗೆ ಕಣ್ಮರೆ ಆಗೋಗ್ಬಿದ್ಯೇನೋ. ಪ್ರೀತಿ ಅನ್ನೋ ಒಂದು ಆಸ್ಪೆಕ್ಟ್ ಅದು ನಮ್ಗೆ ಸಿಗ್ತಾ ಇಲ್ವೇನೋ. ಇದೆ, ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಲವ್. ಇವತ್ತು ನಾವು ಸತತವಾಗಿ ಬಯಸ್ತಾ ಇರೋದು, ಬೇಡ್ತಾ ಇರೋದು ದೇವ್ರ ಹತ್ರ ಪ್ರೀತಿನೇ. ಅದಕ್ಕೆ ತಾನೇ ಯಾರೋ ಇವತ್ತು ಹೇಳಿದ್ರು, ಯಾರೋ 70 ವರ್ಷದ 80 ವರ್ಷದ ಆಂಟಿ ಒಬ್ರಿಗೊಬ್ರು ಊಟ ತಿಂಡಿ ನೆಮ್ಮದಿಯಾಗಿ ತಿನ್ನಿಸ್ತಾ ಇದಾರೆ ಅಂತ ಹೇಳಿದ್ರೆ, ಸರ್ ಅವ್ರಿರೋ ಮೆಂಟಲ್ ಸ್ಟೇಟ್, ಅವ್ರಿರೋ ಪೀಸ್ಫುಲ್ ಸ್ಟೇಟ್ಗೆ 150-200 ಕೋಟಿ ಅಥವಾ 1000 ಕೋಟಿ ಇರೋ ಅಂಬಾನಿಯವರು ಆ ಸ್ಟೇಟ್ ಅಚೀವ್ ಮಾಡೋದಿಕ್ಕಾಗಲ್ಲ. ನಮ್ಮ ಪರ್ಪಸ್ಸೇ ಲವ್ ಲೈಫ್ ಅಲ್ಲಿ. ನಮ್ಗೆ ಬೇಕಾಗಿರೋ ಲವ್. ಇದಾದ್ಮೇಲೆ ನಾವ್ ಆಮೇಲೆ ಸೊಸೈಟಿ ಕ್ರಿಯೇಟ್ ಮಾಡ್ಕೊಂಡು ಈ ಕಡೆ ದುಡ್ಡು, ಈ ಕಡೆ ಕಾರ್, ಈ ಕಡೆ ಮೊಬೈಲ್ ಇನ್ನೊಂದು ನಾವು ಹಾಕೋತಾ ಇರೋದಷ್ಟೇ. ಬಟ್ ಮನುಷ್ಯನಾಗಿ ನಮಗ್ ಬೇಕಾಗಿರೋ ಲವ್ ನೀವ್ ಎಷ್ಟೇನೇ ಮಾಡಿ, ಎಷ್ಟೇ ದುಡ್ಡಿರೋ ವ್ಯಕ್ತಿ ಹತ್ರ ನೀವು ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಟಕ್ಕನ್ ನಿಮ್ ಜೊತೆ ಕನೆಕ್ಟ್ ಆಗುತ್ತೆ. ಕನೆಕ್ಟಿಂಗ್ ಪಾಯಿಂಟ್. ಸೊ ಎಸ್, ಲವ್ ಇಸ್ ಯೂನಿವರ್ಸಲ್. ಲವ್ ಇನ್ನ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ. ಬಟ್ ಎಲ್ಲೋ ನಾವೇನ್ ಮಾಡ್ಕೋತಾ ಇದೀವಿ, ಲೇಯರ್ ಹಾಕೊಂಡು ಅದಿಲ್ಲ ಅನ್ನೋದಕ್ಕೆ ಏನ್ ಬೇಕು ಆ ಜಸ್ಟಿಫಿಕೇಶನ್ ಕೊಡ್ತಾ ಇದೀವಿ ಹೊರತು ಅದಿದೆ ನಾವು ಹುಡುಕಾಟಕ್ಕೆ ಹೋಗ್ತಿಲ್ಲ ಅಷ್ಟೇ. ಅದಿದೆ, ದಟ್ ಇಸ್ ಡೆಫಿನೆಟ್ಲಿ ಇದೆ. ಆ ಪಾಯಿಂಟ್ ನಾನು 100% ಪ್ಯೂರ್ ಆಗಿ ನಾನು ಹೇಳ್ತೀನಿ. ಅದಕ್ಕೆ GS ಶಿವರುದ್ರಪ್ಪ ಅವರು ತುಂಬಾ ಒಳ್ಳೆ ಪದ್ಯ ಬರ್ತಿದ್ದಾರೆ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ. ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡೀತು ಹೇಗೆ, ಅರ್ಥ ಹುಟ್ಟೀತು ಹೇಗೆ, ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಅಂತ. ಅಂದ್ರೆ ಒಂದು ಮೋಡ ಕಟ್ಟಬೇಕು ಅಂತ ಅಂದ್ರೂ ಅದಕ್ಕೆ ಪ್ರೀತಿ ಇರ್ಬೇಕು. ಮೋಡ ಮತ್ತು ಭೂಮಿಯ ನಡುವೆ ಪ್ರೀತಿ ಇದ್ರೆ ಮಾತ್ರ ಅದು ಹನಿ ಒಡದ್ ಕೆಳಗ್ ಬರೋದು. ಆ ಹನಿಗೂ ಭೂಮಿಗೂ ಪ್ರೀತಿ ಇದ್ರೆ ಮಾತ್ರ ಹಸಿರಿನ ಚಿಗುರು ಮೂಡೋದು ಅಂತ ಹೇಳಿ. ಅಂದ್ರೆ ಪ್ರೀತಿ ಎಲ್ಲದಕ್ಕೂ ಬೇಕು. ಎಕ್ಸಿಸ್ಟೆನ್ಸ್ ಅದು. ಹೌದು, ಪ್ರೀತಿ ಇಸ್ ಎಕ್ಸಿಸ್ಟೆನ್ಸ್ ಅಂಡ್ ಪ್ರೀತಿ ಇಸ್ ಅಲ್ಟಿಮೇಟ್. ಪ್ರೀತಿ ಇಸ್ ನಾಟ್ ಓನ್ಲಿ ಬಿಟ್ವೀನ್ ಒಂದು ಗಂಡು ಹೆಣ್ಣು ಇವ್ರ ಮಧ್ಯ ಅಲ್ಲ. ಇವಾಗ ನಾವು ಡಿಸ್ಕಸ್ ಮಾಡ್ತಿದ್ದಂಗೆ ಎಲ್ರ ಮಧ್ಯದಲ್ಲೂ ಇರುತ್ತೆ, ಸಮಾಜದ ಮಧ್ಯ ನಮ್ಮ ಮಧ್ಯ ಕೂಡ ಇರುತ್ತೆ, ಫ್ರೆಂಡ್ಸ್ ಮಧ್ಯ ಇರುತ್ತೆ. ಒಂದು ಸ್ಮಾಲ್ ಆಸ್ಪೆಕ್ಟ್, ಇದನ್ನ ನಾವು ಜಸ್ಟ್ ಬ್ರೇಕಪ್ಸ್ ಡಿವೋರ್ಸ್ ಬಗ್ಗೆ ಮಾತಾಡಿದ್ವಿ. ಬಟ್ ಒಂದು ಫ್ರೆಂಡ್ಸ್ ಮಧ್ಯೆ ಕೂಡ ಆ ಬ್ರೇಕಪ್ ಅನ್ನೋದು ತುಂಬಾ ನಡೀತಾ ಇದೆ. ವರ್ಷಾನ್ಗಟ್ಲೆ ಆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡೋದು ಅದೆಲ್ಲ ಒಂದು ಸ್ವಲ್ಪ ಈಗ ಮಾಸ್ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ಮೊನ್ನೆ ಏನೋ ಒಂದು ಇದೇ ರೀತಿ ಇವ್ರು ಇವಾಗ ಪದ್ಯ ಓದಿದ್ದಕ್ಕೆ ನಾನು ಓದಿದ್ದೊಂದು ಜ್ಞಾಪಕ ಬರ್ತಾ ಇತ್ತು ನಂಗೆ. ಅವ್ರ ತರ ನನಗೆ ಆ ತರ ಶಾಯರಿ ಎಲ್ಲ ಹೇಳಕ್ ಆಗೋದಿಲ್ಲ. ಸ್ಟಿಲ್ ನಾನು ಅರ್ಥ ಹೇಳ್ತೀನಿ ಅದರದ್ದು. ಇವಾಗ ಒಂದು ವ್ಯಕ್ತಿ ಸತ್ತ ಮೇಲೆ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅಂತ್ಯ ಸಂಸ್ಕಾರ ಮಾಡಿದಾಗ ಫಸ್ಟ್ ಏನ್ ಮಾಡ್ತಾರೆ, ಅವ್ರ ಬಗ್ಗೆ ಒಳ್ಳೇದನ್ನ ಮಾತಾಡ್ತಾರೆ. ಅಯ್ಯೋ ಹೋಗ್ಬಿಟ್ನಾ ಇವನು, ಹೋಗ್ಬಿಟ್ಲಾ ಇವಳು ಹಿಂಗಿದ್ಲು. ಅವ್ರ ಒಳ್ಳೆತನ ನೆನಪಿಸ್ಕೋತಾರೆ. ನಿಮ್ ಜೊತೆ ಜಗಳ ಆಡಿ ವರ್ಷಾನುಗಟ್ಲೆ ನಿಮ್ಮನ್ನ ಮರ್ತೋಗಿರ್ತಾರೆ. ಅವ್ರು ಅವಾಗ ಬಂದ್ಬಿಟ್ಟು ನಿಮ್ ಬಗ್ಗೆ ಒಳ್ಳೆಯದನ್ನ ಯೋಚನೆ ಮಾಡ್ತಾರೆ, ಆ ವ್ಯಕ್ತಿ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡ್ತಾರೆ. ಬದುಕಿದ್ದಕ್ಕೆ ಯಾಕೆ ಮಾಡ್ಲಿಲ್ಲ, ನನಗೆ ಇವಾಗ ಕೇಳ್ಸಲ್ಲ ಅಂತ ಆ ಹೆಣ ಹೇಳತ್ತಂತೆ. ಆಯ್ತಾ, ಇನ್ನೊಬ್ರು ಬರ್ತಾರೆ,
ಹೂವಿನ ಹಾರ ತಂದ್ಕೊಡ್ತಾರಂತೆ, ಹಾಕ್ತಾರಂತೆ. ನನ್ನ ಮದ್ವೆಗೆ ಬರ್ಲಿಲ್ಲ, ನಾನು ನೆಕ್ಸ್ಟ್ ಪ್ರೆಗ್ನೆಂಟ್ ಆದೆ, ನನ್ನ ಮಗುನ್ ನೋಡಕ್ ಬರ್ಲಿಲ್ಲ, ಅದಕ್ ಮದ್ವೆ ಮಾಡ್ದೆ ಅವಾಗ ಬರ್ಲಿಲ್ಲ, ಇವಾಗ ಬಂದಿದೀಯಾ ನೀನು, ಅವಾಗ ಜಸ್ಟ್ ಒಂದು ಸ್ಮಾಲ್ ರೋಸ್ ತಂದ್ಕೊಟ್ಟಿದ್ರೆ ಆಗಿರೋದು, ಇವಾಗ ನಾನು ಈಸ್ಕೊಳಕ್ ಆಗಲ್ಲ ಅಂತ ಹೆಣ ಹೇಳತ್ತಂತೆ. ತುಂಬಾ ಆಯ್ತಾ? ಸೊ ಈ ರೀತಿಯಾದ ಒಂದು ಬಂದು ಇವಾಗ ಇಷ್ಟೊಂದು ಅಳ್ತಾ ಇದೆಯಾ, ನಾನು ಫೋನ್ ಮಾಡ್ದೆ, ಬೇಡ್ಕೊಂಡೆ, ಕೇಳ್ಕೊಂಡೆ ನನ್ನ ಜೊತೆಗಿರು, ನನ್ನ ಬಿಟ್ಟು ಹೋಗ್ಬೇಡ ಅಂತ, ಇವಾಗ ಬಂದಿದೀಯಾ, ಇವಾಗ ಬಂದು ನೀನ್ ಅಳ್ತಿದ್ಯಾ, ನಿನ್ ಕಣ್ಣೀರ್ನ ಒರ್ಸಕ್ ನನ್ ಕೈಲಿ ಆಗ್ತಾ ಇಲ್ಲ, ನೀನ್ ಅವಾಗ ಬಂದಿದ್ರೆ ಹೇಗಿರೋದು ಅಂತ ಹೆಣ ಕೇಳ್ತಾ ಇದೀಯ ಎಕ್ಸ್ ಬಾಯ್ ಫ್ರೆಂಡ್. ಸೊ ಇದ್ದಾಗ ಇರೋ ಅಂತ ಒಂದು ವ್ಯಾಲ್ಯೂ ಜನಕ್ಕೆ ಗೊತ್ತಾಗ್ತಿಲ್ಲ. ಯಾಕೆ? ಐ ಥಿಂಕ್ ದಿಸ್ ಇಸ್ ಅ ಬಿಗ್ ಮೆಸೇಜ್ ದಟ್ ಎವ್ರಿಬಡಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ಇವಾಗ ಇರ್ತೀವೋ ನಾಳೆ ಇರೋದಿಲ್ವೋ ಗೊತ್ತಿಲ್ಲ. ಅಪ್ಪು ಸರ್ನ ತುಂಬಾ ಮಿಸ್ ಮಾಡ್ಕೋತೀನಿ ನಾನು, ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೋತೀನಿ. ಐ ಟುಕ್ ಲಿಟ್ರಲಿ 2 years ಟು ಡೈಜೆಸ್ಟ್ ದ ಫ್ಯಾಕ್ಟ್ ಅವ್ರಿಲ್ಲ ಅಂತ. ಟೀಮು ನಾವು ಅಂದ್ರೆ ಆಗ ಅದು ಹೋದ ಹೊಸರಲ್ಲಿ ಸೊ ನನಗೆ ತುಂಬಾ ರಿಗ್ರೆಷನ್ ಇತ್ತು. ಯಾಕೆ ಒಂದಿನ ನಾನು ಹೋಗ್ಲಿಲ್ಲ, ಒಂದಿನ ನಾನು ಯಾಕೆ ಹೋಗಿ ಒಂದು ಅಟೆಂಪ್ಟ್ ಮಾಡ್ಲಿಲ್ಲ, ಟ್ರೈ ಯಾಕೆ ಮಾಡಿಲ್ಲ, ಹೆದರ್ಕೊಂಡು ಕುತ್ಕೊಂಡ್ಬಿಟ್ನಲ್ಲ, ಅಯ್ಯೋ ನನ್ನ ಬಿಡ್ತಾರೋ ಇಲ್ವೋ, ಅಲ್ಲಿ ಅಷ್ಟು ದೊಡ್ಡ ಗೇಟ್ಗಳಿರುತ್ತೆ ಅವ್ರ ಮನೆ ಹತ್ರ, ಶೂಟಿಂಗ್ ಹತ್ರ ಹೋದ್ರೆ ಏನ್ ಅನ್ಕೋತಾರೋ ಏನೋ, ಡಿಸ್ಟರ್ಬ್ ಆಗುತ್ತೋ, ಅಷ್ಟು ಅಭಿಮಾನ ಪ್ರೀತಿ ಒಳಗಡೆ ಇದ್ರು. ಅದು ಯಾವುದೇ ಸಂಬಂಧ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ನಿಮ್ಮ ಎಕ್ಸ್ ಇರ್ಬೋದು, ಹೂಸೋ ಎವರ್, ನಿಮ್ಗೆ ಇದೇ ಟೈಮು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ, ಇದೇ ಟೈಮು ಅವ್ರನ್ನ ಕ್ಷಮಿಸಕ್ಕೆ, ಇದೇ ಟೈಮು ಅವ್ರನ್ನ ಪ್ರೀತಿಸೋದಕ್ಕೆ. ಸೊ ಇಫ್ ನನಗನ್ಸೋ ಪ್ರಕಾರ ಇದಿಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ, ಕರೋನಾ ಬಂದಾಗ ನಾವ್ ಹೆಂಗಿದ್ವಿ, ನಮ್ಮವ್ರು ಯಾರು ಅನ್ನೋದು ನಮ್ಗೆ ಅರ್ಥ ಆಗೋಯ್ತು. ಅಷ್ಟು ಪ್ರೀತಿಗೆ ಬೆಲೆ ಸಿಕ್ತು. ನಾನು ಅದೇ ಹೇಳ್ತಿದ್ದೆ, ನಮ್ ಸಿನಿಮಾ ಏನಾದ್ರು ಅವಾಗ ಬಂದ್ಬಿಟ್ಟಿದ್ರೆ ಅಷ್ಟು ಜನಕ್ಕೆ ಇನ್ನ ಮುಟ್ಬಿಟ್ಟಿರೋದು. ಕರೋನಾ ಮುಗೀತು ನೋಡಿ, ಎಲ್ರು ಪ್ರಾಕ್ಟಿಕಲ್ ಆಗ್ಬಿಟ್ರು, ತುಂಬಾ ಪ್ರಾಕ್ಟಿಕಲ್ ಆಗ್ಬಿಟ್ರು. ಅವಾಗ ಎಲ್ರು ತುಂಬಾ ಎಮೋಷನಲ್ ಆದ್ರು, ಇವಾಗ ತುಂಬಾ ಪ್ರಾಕ್ಟಿಕಲ್ ಆಗಿದ್ದಾರೆ. ಲೈಫ್ ಇಸ್ ನಾಟ್ ದ್ಯಾಟ್. ಈ ಕಡೆ ತುಂಬಾ ಪ್ರಾಕ್ಟಿಕಾಲಿಟಿಗೂ ಹೋಗ್ಬಾರ್ದು, ಈ ಕಡೆ ತುಂಬಾ ಎಮೋಷನಲ್ ಆಗು ಇರಬಾರ್ದು. ಎರಡೂ ರೀತಿ ನೀವು ಯೋಚನೆ ಮಾಡಿ ಬ್ಯಾಲೆನ್ಸ್ಡ್ ಆಗಿ ನೀವು ಅದನ್ನ ರಿಲೇಶನ್ಶಿಪ್ಸ್ ನ ತುಗಿಸ್ಕೊಂಡು ಹೋಗ್ತಿರಲ್ಲ, ಅದೇ ಬದುಕು. ಆ ಒಂದು ಬದುಕನ್ನ ನಾವು ಪ್ರತಿ ಈ ಆಸ್ಪೆಕ್ಟ್ ಅಲ್ಲೂ ಯೋಚನೆ ಮಾಡ್ಬೇಕು, ಈ ಆಸ್ಪೆಕ್ಟ್ ಅಲ್ಲೂ ಯೋಚನೆ ಮಾಡ್ಬೇಕು. ದೆನ್ ಆ ಡಿಸಿಷನ್ ಇರುತ್ತೆ ನೋಡಿ, ಅವಾಗ ನಾವು ತುಂಬಾ ಸಂಬಂಧಗಳನ್ನ ಉಳಿಸ್ಕೊಳ್ಳೋಕೆ ಆಗತ್ತೆ. ಒಂದನ ಎಷ್ಟು ಪ್ರಾಕ್ಟಿಕಲ್ ಆದ್ರೂ ಕೂಡ ಒಂದು ಸತ್ಯ, ಈ ಪ್ರಾಕ್ಟಿಕಲ್ ಬದುಕುಗಳ ಬಗ್ಗೆ ನಾನು ಯಾವಾಗಲೂ ನಮ್ಮ ಅಪ್ಪಂಗೆ ಹೇಳ್ತಿರ್ತೀನಿ, ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಕಣಪ್ಪ, ನೀ ಯಾಕೆ ವ್ಯವಸಾಯ ಮಾಡ್ತಿರ್ತೀಯ ಅಂತ. ನಮ್ಮಪ್ಪ ನಂಗೆ ಉತ್ತರ ಹೇಳ್ತಿರ್ತಾರೆ, ದುಡ್ಡು ತಿನ್ನಕ್ಕಾಗತ್ತಾ? ಹೌದು. ಮನೆಗೆ ತರ್ಸ್ಕೊಂಡು ನೀನ್ ಏನೇ ಮಾಡ್ಕೊಂಡು ತಿಂದ್ರು ನಮ್ಗೆ ನಾವ್ ಬೆಳ್ದಿರೋ ಅಕ್ಕಿ, ನಾವ್ ಬೆಳ್ದಿರೋ ರಾಗಿ, ನಾವ್ ಬೆಳ್ದಿರೋ ತಡ್ನಿಕಾಳು, ನಾವ್ ಬೆಳ್ದಿರೋ ಹುಳ್ಳಿಕಾಳು ತಿನ್ನಂಗ್ ಆಗಲ್ಲ. ಸೊ ಅವ್ರಿಗೆ ಆ ಕೃಷಿ ಮೇಲೆ ಪ್ರೀತಿ ಇದೆ. ಅವ್ರಿಗೆ ಎಷ್ಟೇ ಪ್ರಾಕ್ಟಿಕಾಲಿಟಿ ಹಿಂಗ್ ಎಳ್ಕೊಂಡ್ ಬಂದ್ರು, ಅವ್ರಿಗೆ ಅವರ ಜಮೀನು, ಅವರ ಭೂಮಿ, ಅವರ ಕೃಷಿ, ಅವರ ರೈತಾಪಿ ಜೀವನದ ಪ್ರೀತಿಯನ್ನ ಕಿತ್ಕೊಳ್ಳೋದಕ್ಕೆ ಆಗಲ್ಲ. ಹಂಗೇನೆ ಎಲ್ರಿಗೂ ಒಂದೊಂದು ಲವ್ ಇರುತ್ತೆ. ನಾವ್ ಎಂಥದ್ದೇ ಪ್ರಾಕ್ಟಿಕಾಲಿಟಿಗೆ ಎಳ್ಕೊಂಡ್ ಬಂದ್ರೂ ಕೂಡ ಯಾರೋ ಪ್ರೀತಿಯಿಂದ ಬೆಳೆದಿರೋ ಅನ್ನ ತಿನ್ಬೇಕು ಅಂದಾಗ ಆ ಅನ್ನದ ಪ್ರತಿ ಹಗಳು ನೀನ್ ಪ್ರೀತಿಯಿಂದ ಬದುಕಬೇಕು ಅಂತ ಹೇಳ್ತಿರುತ್ತೆ. ಆದ್ರೆ ನಾವು ತಿನ್ನೋ ಹಗಳಲ್ಲಿ ಯಾವತ್ತೂ ಪ್ರೀತಿನ ಕಾಣಕ್ ಹೋಗ್ತಾನೆ ಇಲ್ಲ. ಅದಕ್ಕೆ ಇವತ್ತು ನಮ್ಗೆ ವಿಷ ಕನ್ವರ್ಟ್ ಆಗ್ತಿರೋದು.